ಆರಾಮಿಲ್ಲ ಸುಮ್ಮ ಕೊನೆಗೆ ಜೈ ಶ್ರೀರಾಮ್. ನನ್ನ ಹೆಸರು ಶಿವಗಿ ಹಿರೇಮಠ ಅಂತೇಳಿ, ನಗರ ಸಂಯೋಜಕ ಬಜರಂಗ ದಳ. ಪ್ರತಿ 6 ತಿಂಗಳಿಗೊಮ್ಮೆ ನಾವು ರಕ್ತದಾನ ಶಿಬಿರ ಮಾಡ್ತೀವಿ. ಪ್ರತಿ 6 ತಿಂಗಳಿಗೊಮ್ಮೆ ಮಾಡಿದಾಗ ಪ್ರತಿ ರೆಸ್ಪಾನ್ಸ್ ಚಲೋ ಇರ್ತೈತಿ. ಬರ್ತಾ ಈಗ ಸ್ವಲ್ಪ ಕಡಿಮೆ ಆಗಕತ್ತೈತಿ ರೀ. ಯಾಕಂದ್ರೆ ಜನ ಹೆದರಾಕತ್ತಿದ್ದಾರೆ, ಬ್ಲಡ್ ಕೊಡ್ಬೇಕಂದ್ರೆ ಹೆದರಾಕತ್ತಿದ್ದಾರೆ. ನಮ್ಗೆ ಅದಾಗ್ತೈತಿ, ಬ್ಲಡ್ ಕಡಿಮೆ ಆಗ್ತೈತಿ ಅನ್ನೋ ಒಂದು ಭಯ ಐತಿ. ಅದಕ್ಕೆ ಯಾವುದೇ ಥರ ಭಯ ಇಲ್ಲ. ರಕ್ತ ಕೊಡೋದ್ರಿಂದ ನಮ್ಗೆ ಚಲೋ, ನಮ್ಮ ಒಳ್ಳೇದಾಗ. ನಮ್ಗೆ ಹಾರ್ಟ್ ಪ್ರಾಬ್ಲಮ್ ಬರೋಂಗಿಲ್ಲ, BP ಶುಗರ್ ಯಾವುದೇ ಥರ ಬರೋಂಗಿಲ್ಲ, ತಲೆ ಚಕ್ರ ಬರೋದು, ಹೆಡ್ಏಕ್ ಬರೋದು, ಇಂಥವೆಲ್ಲ ಯಾವುದೂ ಬರೋಂಗಿಲ್ಲ. ಆ ಒಂದು ಕಾರಣಕ್ಕಾಗಾದರೂ ನಾವು ಬ್ಲಡ್ ಡೊನೇಟ್ ಮಾಡ್ಕೊತಾ ಇರಬೇಕು. ಮತ್ತು ನಾವು ಬ್ಲಡ್ ಕೊಟ್ಟರೆ ಇನ್ನೊಂದು ಜೀವ ಉಳಿತೈತಪ್ಪ. ಏನೋ ಒಂದು ಆಗಿರ್ತೈತಿ, ಈಗ ಯಾರಿಗೋ ಒಬ್ರಿಗೆ ಆಕ್ಸಿಡೆಂಟ್ ಆಗಿರ್ತೈತಿ ರಾತ್ರಿ 12 ಗಂಟೆಗೆ, ಅವ್ರಿಗೆ ಬ್ಲಡ್ ಡೋನರ್ ಸಿಗೋಂಗಿಲ್ಲ. ಆ ಟೈಮ್ದಾಗ ಎಲ್ಲರೂ ಯಾರೋ ಒಬ್ರು ಇದಾಗಿರ್ತಾರೆ. ಆ ಒಂದು ಕಾರಣಕ್ಕಾಗಿ ನಮ್ಗೆ ಬ್ಲಡ್ ಸಿಗಬೇಕಪ್ಪ ಅಂತಂದ್ರೆ ಬ್ಲಡ್ ಬ್ಯಾಂಕ್ ಒಳಗೆ ನಾವು ಬ್ಲಡ್ ಸ್ಟೋರ್ ಇತ್ತಂದ್ರೆ ನಮ್ಗೆ ಬ್ಲಡ್ ಸಿಗ್ತೈತೆ. ನಾವೇ ಬ್ಲಡ್ ಕೊಡಲಿಲ್ಲಪ್ಪ ಅಂತಂದ್ರೆ ಬ್ಲಡ್ ಸ್ಟೋರ್ ಆಗೋದು ಹೆಂಗೆ? ಆ ಒಂದು ಕಾರಣಕ್ಕಾಗಿ ಪ್ರತಿಯೊಬ್ಬರು ಯುವಕರು ಏನು 6 ತಿಂಗಳಿಗೊಮ್ಮೆ ಆದರೂ ಬ್ಲಡ್ ಕೊಡ್ರಿ. ಬ್ಲಡ್ ಕೊಡೋದ್ರಿಂದ ನಮಗೂ ಒಳ್ಳೇದೈತೆ ಅಂದ್ರೆ ನಾವು ಕೊಡೋದು ಭಾಳ ತುಂಬ ಒಳ್ಳೇದಾಗ್ತೈತಿ, ಜೀವಕ್ಕೂ ಚಲೋ ಆಗ್ತೈತಿ ಅನ್ನೋ ಒಂದು ಮಾತು ಹೇಳ್ತೀನಿ. ಮತ್ತು ನಿಂತು ನೀರಾಗ ಹುಳ ಹುಡ್ತಾವ ಅಂತಾರೆ, ಹರಿಯೋ ನೀರಾಗಲ್ಲ. ಹಂಗೆ ನಮ್ಮದ್ರಾಗ ಹುಟ್ಟುತ್ತಾ ಇದ್ದಂಥ ರಕ್ತ ಸಾಯಿ ಮಠ ಒಂದೇ ಉಳಿತಂದ್ರೆ ಅದ್ರ ಮುಂತಾದಗಳು ರೋಗ ರುಜಿನಗಳು ಬರ್ತಾವೆ. ಅದ ನಾವು ಬ್ಲಡ್ ಕೊಟ್ಕೊತಾ ಇದ್ವು ಅಂದ್ರೆ, ಒಮ್ಮೆ ನಾವು ಕೊಟ್ಟು ಅಂದ್ರೆ ಬ್ಲಡ್ 24 ತಾಸು ಒಳಗೆ ರೀಜನ್ರೇಟ್ ಆಗ್ತೈತಿ ನಮ್ಮ ಬ್ಲಡ್ ಒಳಗೆ. ಆ ಬ್ಲಡ್ ಒಳಗೆ ನಾವೆಲ್ಲ ಉಳಿದ ಬ್ಲಡ್ ಒಳಗೆ ಸೇರ್ಕೋಬೇಕಂದ್ರೆ ಒಂದು 3 ತಿಂಗಳು ಟೈಮ್ ಬೇಕು ರೀ. 3 ತಿಂಗಳಿಗೊಮ್ಮೆ ಬ್ಲಡ್ ಕೊಡಬೇಕು. ಆದರೂ 6 ತಿಂಗಳಿಗೊಮ್ಮೆ ಆದರೂ ಬ್ಲಡ್ ಕೊಡ್ರಿ ಅನ್ನೋದು ನಾವು ಹೇಳ್ತೇವೆ. ನಾವು ಪ್ರತಿ 6 ತಿಂಗಳಿಗೊಮ್ಮೆ ನಾವು ರಕ್ತದಾನ ಶಿಬಿರ ಮಾಡಿರ್ತೀವಿ. ಇದು ಒಂದು 6ನೇ ಸಲ ನಾವು ರಕ್ತದಾನ ಶಿಬಿರ ಮಾಡ್ತಾ ಇರೋದು. ಧಾರವಾಡ ರೋಟರಿ ಬ್ಲಡ್ ಬ್ಯಾಂಕ್ ಇದ್ರೆ ಅವರು ನಮ್ಗೆ ತುಂಬ ರೆಸ್ಪಾನ್ಸ್ ಮಾಡ್ತಾರೆ. ಯಾವಾಗಲೂ ಬ್ಲಡ್ ಕೊಡ್ತಾರೆ. ನಾವು ಯಾವಾಗಲೂ 24x7 ರಾತ್ರಿ 12 ಗಂಟೆಗೆ ಫೋನ್ ಹಚ್ಚಿ ನೆಗೆಟಿವ್ ಬ್ಲಡ್ ರೇರ್ ಸಿಗ್ತಾವ್ರಿ, ಆದರೂ ನಮ್ಗೆ ನೆಗೆಟಿವ್ ಬ್ಲಡ್ ಸತೆ ಕೊಡ್ತಾರೆ ರೀ. ಅಂತ ಒಳ್ಳೆ ರೋಟರಿ ಬ್ಲಡ್ ಬ್ಯಾಂಕ್ ಕಂಪ್ನಿ ನಡೆಸ್ತಾರೆ, ಒಳ್ಳೆ ನಡೆಸ್ತಾರೆ. ಆ ಒಂದು ಕಾರಣಕ್ಕಾಗಿ ಎಲ್ಲರೂ ದಯಮಾಡಿ ಬ್ಲಡ್ ಕೊಡ್ರಿ, ಇನ್ನೊಬ್ರಿಗೆ ಕೊಡಕ್ಕೆ ಹೇಳ್ರಿ. ನೀವು ಕೊಡಲಿಲ್ಲ ಅಂದರೂ ಇನ್ನೊಬ್ರಿಗೆ ಕೊಡಬೇಡ್ರಿ ಅಂತ ಹೇಳಕ್ಕೆ ಹೋಗ್ಬೇಡ್ರಿ. ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಕೆಲಸ ಕೊಡ್ರಿ. ನಮಸ್ಕಾರ, ನಾನು ಮಂಜುನಾಥ್ ಹಿರೇಮಠ ಅಂತೇಳಿ ಮಾತಾಡೋದು, ಕಿತ್ತೂರಿಂದ. ಈಗ ಇಲ್ಲಿ ರಕ್ತದಾನ ಶಿಬಿರ ಏರ್ಪಡಿಸಿದ್ರು. ವಿಷಯ ಇಷ್ಟ, ನಾವು ಯಾಕೆ ಬ್ಲಡ್ ಕೊಡಬೇಕಪ್ಪ ಅಂತಂದ್ರೆ, ನಮಗೆ ಬೇಸಿಕಲಿ ಗೊತ್ತಿರುವಂಗೆ ನಮ್ಮ ಆರೋಗ್ಯ ಸುಧಾರಣೆ ಇರ್ತೈತಿ. ಆಮೇಲೆ ಯಾವುದೂ ಹೃದಯಾಘಾತ ಆಗಂಗಿಲ್ಲ. ಬ್ಲಡ್ ಕೊಟ್ಟಷ್ಟು ಮಾತ್ರ ರೀಜನರೇಟ್ ಆಗಿರ್ತೈತಿ. ಆದರೆ ಸ್ವಲ್ಪ ಗ್ಯಾಪ್ ಬಿಡಬೇಕು ಯಾವಾಗಲೂ. ಈಗ ಜನರಲಾಗಿ ಎಲ್ಲರಿಗೂ ಗೊತ್ತಿರುವಂಗೆ ಬ್ಲಡ್ ಕೊಟ್ಕೊಳ್ಳಿ 3 ತಿಂಗಳಿಗೂ ಮತ್ತೆ ಕೊಡ್ಬೇಕಂತಿರ್ತಾರೆ. ಸೊ ಆ ರೀತಿ ಮಾಡೋಕ್ಕೆ ಹೋಗ್ಬೇಡ್ರಿ ಯುವಕರೆಲ್ಲರೂ. 1 ವರ್ಷದ್ದು ಹಿಂಗೆ ಗ್ಯಾಪ್ ಬಿಡ್ರಿ. ನಾ ಇಲ್ಲಿಂದ ಹೆಚ್ಚು ಕಮ್ಮಿ ಈಗ ಒಂದು 7-8 ಸಲ ಬ್ಲಡ್ ಕೊಟ್ಟಿದ್ದೀನಿ. ಕಳೆದ 2008ರಿಂದ ಇಲ್ಲಿ ಮಟ್ಟ. ಇವತ್ತು ಕೊಡೋದು 8ನೇ ಸರ್ತಿ ಬ್ಲಡ್ ಕೊಡೋದು. ಅದಕ್ಕೆ ಮತ್ತು ರಕ್ತದಾನ ಮಾಡೋದ್ರ ಬಗ್ಗೆ ಯಾರಿಗೂ ಭಯ ಬೇಡ. ಯಾಕಂತಂದ್ರೆ ನಾವು ರಕ್ತದಾನ ಮಾಡೋದ್ರಿಂದ ನಮ್ಮ ಆರೋಗ್ಯ ಶುದ್ಧಿ ಇರ್ತೈತಿ. ಯಾವ ಹೃದಯಾಘಾತ ಆಗಲಿ ಮತ್ತು BP ಶುಗರ್ ಆಗಲಿ ಇಂಥವೇನೂ ತೊಂದರೆ ಆಗಂಗಿಲ್ಲ. ಅದಕ್ಕೆಲ್ಲ ಯುವಕರಿಗೂ ಇಷ್ಟ ಹೇಳೋದು, ಭಯ ಪಡಕ್ಕೆ ಹೋಗ್ಬೇಡ್ರಿ, ರಕ್ತದಾನ ಮಾಡ್ಕೊತೀರಿ. ಯಾಕಂದರೆ ಇನ್ನೊಂದು ಜೀವಕ್ಕೂ ನಾವು ಸಹಾಯ ಮಾಡಿದಂಗೆ ಆಕೈತಿ. ಅದಕ್ಕೆ ರಕ್ತದಾನ ಮಾಡೋದ್ರ ಬಗ್ಗೆ ಭಯ ಬೇಡ ಅಂತ ನಾನು ಹೇಳ್ತೀನಿ. ಇಷ್ಟ. ನಮಸ್ಕಾರ. ಕಿತ್ತೂರು ತಾಲೂಕಿನಲ್ಲಿ ಧಾರವಾಡ, ಹುಬ್ಬಳ್ಳಿ, ಬೆಳಗಾಂ ಎಲ್ಲೇ ನಿಮಗೆ ರಕ್ತದ ಅವಶ್ಯಕತೆ ಇತ್ತಂದರೆ ನಮ್ಮ ಕಿತ್ತೂರು ತಾಲೂಕು ಬಜರಂಗ ದಳಕ್ಕೆ ನೀವು ಫೋನ್ ಮಾಡಿದರೆ ನಿಮಗೆ ರಕ್ತದ ವ್ಯವಸ್ಥೆ ನಾವು ಮಾಡಿಕೊಡ್ತೀವಿ. ಡೋನರ್ ಬೇಕಂದ್ರೆ ಡೋನರ್ನೂ ಕೊಡ್ತೀವಿ. ನಿಮ್ಗೆ ರಕ್ತದ ವ್ಯವಸ್ಥೆ ಅನುಕೂಲ ನಾವು ಮಾಡಿಕೊಡುವಂಥ ಜವಾಬ್ದಾರಿ ನಾವು ತೊಗೋತೀವಿ.